ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಕುಡಿತದ ನಶೆಯಲ್ಲಿ ತಮ್ಮ ಹೆಂಡತಿಯರನ್ನು ಬದಲಾಯಿಸಿಕೊಂಡ ಗಂಡಂದಿರು ರಾತ್ರಿ ಪೂರ್ತಿ ಸಖತ್ತಾಗಿ ಎಂಜಾಯ್ ಮಾಡಿ ಕಾಲ ಕಳೆದರು. ಕತೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ನೀವೇನು ಮಾಡಬೇಕು, ಕತೆನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ಕೇಳಿ. ಹಾಗೆ ಮರಿದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿನಯ್ ಎಂಬ ಯುವಕ ತನ್ನ ಪತ್ನಿ ಸುಮಾ ಜೊತೆ ಬೆಂಗಳೂರಿನ ತಮ್ಮ ಮನೆಯಲ್ಲಿ ವಾಸಿಸುತ್ತಿದ್ದ. ಒಂದು ದಿನ ಸುಮಾ ಕನ್ನಡಿಯ ಮುಂದೆ ನಿಂತು ಮೇಕಪ್ ಮಾಡಿಕೊಳ್ಳುತ್ತಿರುವಾಗ ವಿನಯ್ ಹಿಂದಿನಿಂದ ಬಂದು ಆಕೆಯನ್ನು ತಬ್ಬಿಕೊಂಡು, ನೀನಿವತ್ತು ತುಂಬಾನೇ ಚೆನ್ನಾಗಿ ಕಾಣಿಸ್ತಿದ್ದೀಯಾ ಎಂದು ತಮಾಷೆಗೆ ಹೇಳಿದ. ತಕ್ಷಣ ಗಂಭೀರವಾಗಿ, ನಿನಗೆ ಯಾವಾಗಲೂ ಬೇರೆಯವರ ಹೆಂಡತಿಯರೇ ಚೆನ್ನಾಗಿ ಕಾಣುತ್ತಾರೆ ಎಂದು ಸುಮಾ ತಿರುಗಿಸಿದಳು. ವಿನಯ್ ನಗುತ್ತಾ, ಅಯ್ಯೋ, ಯಾರು ನಿನಗೆ ಸರಿಸಾಟಿ ಇಲ್ಲ ಕಣೆ ಎಂದು ಆಕೆಯನ್ನು ಒತ್ತಿಸಲು ಯತ್ನಿಸಿದ. ಆಗ ಸುಮಾ ತಡೆದು, ಇವತ್ತು ನಿನ್ನ ಗೆಳೆಯ ಶೇಖರ್ ಮತ್ತು ಅವನ ಹೆಂಡತಿ ಶಾಂತಿ ಬರುತ್ತಾರೆ ತಾನೆ ಎಂದು ಕೇಳಿದರು. ಅಷ್ಟರಲ್ಲಿ ಕಾಲಿಂಗ್ ಶಬ್ದ ಕೇಳಿಸಿತು. ಬಾಗಿಲು ತೆರೆದಾಗ ಶೇಖರ್ ಮತ್ತು ಶಾಂತಿ ಆಗಮಿಸಿದ್ದರು. ಎಲ್ಲರೂ ಸಂತೋಷದಿಂದ ಒಬ್ಬರನ್ನೊಬ್ಬರು ಸ್ವಾಗತಿಸಿಕೊಂಡರು. ಶಾಂತಿಯ ಸೌಂದರ್ಯವನ್ನು ಕಂಡ ವಿನಯನ ಮನಸ್ಸು ಸ್ವಲ್ಪ ಕೆಳಲು ಶುರುವಾಯಿತು. ಎಲ್ಲರೂ ಕೂತು ಪಾರ್ಟಿಯನ್ನು ಆರಂಭಿಸಿದರು. ಮಾತಿನ ನಡುವೆ ವಿನಯ್ ಮತ್ತು ಶಾಂತಿಯ ಆಲೋಚನೆಗಳು ಒಂದೇ ರೀತಿಯಾಗಿದ್ದವು. ಆದರೆ ಶೇಖರ್ ಮತ್ತು ಸುಮನಾ ಕೂಡ ಒಂದೇ ರೀತಿಯ ಆಸಕ್ತಿಗಳನ್ನು ಹಂಚಿಕೊಂಡರು. ವಿನಯ್ ತಮಾಷೆಯಾಗಿ, ನಾವಿಬ್ಬರು ಬೇರೆಯವರನ್ನು ಮದುವೆಯಾಗಿ ಬಿಟ್ಟಿದ್ದೇವೆ ಅನ್ಸುತ್ತೆ ಎಂದು ಹೇಳಿದ. ಎಲ್ಲರೂ ನಕ್ಕರು. ನಂತರ ವಿನಯ್, ಬನ್ನಿ ಡ್ಯಾನ್ಸ್ ಮಾಡೋಣ ಎಂದು ಸಂಗೀತವನ್ನು ಆನ್ ಮಾಡಿದ. ಶಾಂತಿ ಜೊತೆ ರೊಮ್ಯಾಂಟಿಕ್ ಆಗಿ ಡ್ಯಾನ್ಸ್ ಮಾಡಲು ಶುರು ಮಾಡಿದ. ಅವರಿಬ್ಬರು ಆಕರ್ಷಕವಾಗಿ ಡ್ಯಾನ್ಸ್ ಮಾಡುತ್ತಿದ್ದರು. ಇತ್ತ ಶೇಖರ್ ಮತ್ತು ಸುಮನಾಳ ಪಕ್ಕ ಕುಳಿತು, ನಿಮಗೆ ಡ್ಯಾನ್ಸ್ ಇಷ್ಟ ಆಗಲ್ವಾ ಎಂದು ಕೇಳಿದ. ಸುಮಾ, ಇಲ್ಲ, ನನಗೆ ಚಿತ್ರಕಲೆ ಎಂದರೆ ತುಂಬಾ ಇಷ್ಟ. ನಾನು ಚಿತ್ರಿಸಿದ ಕೆಲವು ಚಿತ್ರಗಳನ್ನು ತೋರಿಸುತ್ತೇನೆ ಬನ್ನಿ ಎಂದು ಶೇಖರ್ ತನ್ನ ಕೋಣೆಗೆ ಕರೆದುಕೊಂಡು ಹೋದ. ಆಕೆ ತನ್ನ ಚಿತ್ರಗಳನ್ನು ತೋರಿಸುವಾಗ ಕುತ್ತಿಗೆಗೆ ನೋವು ಕಾಣಿಸಿತು. ಸ್ವಲ್ಪ ಔಷಧಿಯನ್ನು ಹಚ್ಚಿಕೊಂಡು ಎಂದು ಶೇಖರ್ಗೆ ಕೇಳಿಕೊಂಡಳು. ಶೇಖರ್ ಮೊದಲಿಗೆ ಸಂಕೋಚಗೊಂಡರು. ಡ್ಯಾನ್ಸ್ನಲ್ಲಿರುವವರನ್ನು ಡಿಸ್ಟರ್ಬ್ ಮಾಡದಿರಲು ಔಷಧಿ ಹಚ್ಚಲು ಶುರು ಮಾಡಿದ. ಆದರೆ ಸುಮನಾಳಿಗೆ ಆ ಮಸಾಜ್ನಿಂದ ಆನಂದವಾಗತೊಡಗಿತು. ಶೇಖರ್ ಕೂಡ ಸ್ವಲ್ಪ ಸ್ವಲ್ಪ ಕಂಟ್ರೋಲ್ ಕಳೆದುಕೊಂಡ. ಆಕೆಯ ಮೇಲೆ ಕೈ ಆಡಿಸಲು ಶುರು ಮಾಡಿದ. ಸುಮಾ ನಗುತ್ತಾ, ನೀನು ತುಂಬಾ ಚೆನ್ನಾಗಿ ಮಸಾಜ್ ಮಾಡ್ತೀಯಾ ಎಂದಳು. ಶೇಖರ್, ನಾನು ಇನ್ನೂ ಚೆನ್ನಾಗಿ ಮಾಡಬಲ್ಲೆ ಎಂದು ಹೇಳಿದ. ಆಗಲೇ ವಿನಯ್ ಒಳಗೆ ಬಂದು, ಏನಿದು, ಏನ್ ಮಾಡ್ತಿದ್ದೀರಾ ಎಂದು ಕೇಳಿದ. ಸುಮಾ ಎಲ್ಲವನ್ನೂ ವಿವರಿಸಿದಳು. ವಿನಯ್ ಕೋಪದಿಂದ, ನೀವು ಬೇರೊಬ್ಬರ ಪತ್ನಿಗೆ ಮಸಾಜ್ ಮಾಡ್ತಾ ಆನಂದ ಪಡುತ್ತಿದ್ದೀರಾ ಎಂದು ಕೇಳಿದ. ಶೇಖರ್ ಗಾಬರಿಯಾದ. ಆದರೆ ವಿನಯ್ ಜೋರಾಗಿ ನಗುತ್ತಾ, ಅಯ್ಯೋ, ತಮಾಷೆ ಮಾಡ್ದೆ, ನೀನು ಸುಮನಾಗೆ ಸಹಾಯ ಮಾಡಿದ್ದೀಯ ಅಷ್ಟೇ ಎಂದು ಹೇಳಿದ. ಶೇಖರ್ ಆಗಲೇ ಶಾಂತಿಯನ್ನು ಕರೆದು, ನಡಿ ಮನೆಗೆ ಹೋಗೋಣ ಎಂದ. ಆದರೆ ಶಾಂತಿ ಕುಡಿದು ತೂರಾಡುತ್ತಿದ್ದಳು. ನಾನೀಗ ಪ್ರಯಾಣ ಮಾಡಲಾರೆ, ನೀನು ಬೇಕಾದರೆ ಹೋಗು, ನಾನಿಲ್ಲೇ ಇರುತ್ತೇನೆ ಎಂದು ಹಠ ಹಿಡಿದಳು. ಶಾಂತಿ ಒಳಗೆ ಹೋದ ನಂತರ ವಿನಯ್ ಶೇಖರ್ನ ಬಳಿ ಬಂದು, ಜೀವನ ತುಂಬಾ ಬೋರಾಗಿದೆ, ಇವತ್ತು ರಾತ್ರಿ ನಾವು ಒಬ್ಬರ ಪತ್ನಿಯರನ್ನೊಬ್ಬರು ಬದಲಾಯಿಸಿಕೊಳ್ಳೋಣವೇ ಎಂದು ತಮಾಷೆಗೆ ಕೇಳಿದ. ಶೇಖರ್ ಕೋಪಗೊಂಡು, ನಿನಗೆ ಇದು ತಮಾಷೆನಾ, ನನ್ನ ಪತ್ನಿಯನ್ನು ಒಮ್ಮೆ ನೋಡು ಎಂದು ಹೇಳಿದ. ವಿನಯ್, ಸರಿ ಬಿಡು, ಕುಡಿಯೋಣ ಎಂದು ಶೇಖರ್ ಜೊತೆ ಸೇರಿ ಕುಡಿಯೋಕೆ ಆರಂಭಿಸಿದ. ಇತ್ತ ಕುಡಿದು ತೂರಾಡುತ್ತಿದ್ದ ಶಾಂತಿ ಸುಮನಾಳ ಮನೆಗೆ ಬಂದು ಆಕೆಯಿಂದ ನೈಟಿಯನ್ನು ಪಡೆದು ಸುಮನಾಳ ಸಹಾಯದಿಂದ ಮಲಗಲು ಹೋದಳು. ಸುಮನಾ ಶೇಖರ್ನ ಬಳಿ ಬಂದಾಗ ಅವನು ಕುಡಿದು ಸೋಫಾದ ಮೇಲೆ ಮಲಗಿಬಿಟ್ಟಿದ್ದ. ಈ ಸಮಯವನ್ನೇ ಕಾಯುತ್ತಿದ್ದ ವಿನಯ್ ಶಾಂತಿಯಲ್ಲಿ ಪಕ್ಕದಲ್ಲಿ ಹೋಗಿ ಮಲಗಿಬಿಟ್ಟ. ಸುಮನಾ ಶೇಖರ್ನನ್ನು ಎಬ್ಬಿಸಿ ತನ್ನ ಕೋಣೆಗೆ ಕರೆದುಕೊಂಡು ಹೋದಳು. ಆದರೆ ಒಳಗೆ ಶಾಂತಿಯ ಪಕ್ಕದಲ್ಲಿ ವಿನಯ್ ಮಲಗಿರುವುದನ್ನು ಕೊಂಡು, ಓ, ಇವನು ಶಾಂತಿಯನ್ನು ನಾನೆಂದು ತಪ್ಪಾಗಿ ತಿಳಿದುಕೊಂಡಿದ್ದಾನೆ ಎಂದುಕೊಂಡು ಶೇಖರ್ನನ್ನು ತನ್ನ ಕೋಣೆಗೆ ಕರೆದುಕೊಂಡು ಹೋಗಿ ಮಲಗಿಸಿದಳು. ಬೆಳಗ್ಗೆ ಶಾಂತಿ ಎದ್ದು ವಿನಯನನ್ನು ಕಂಡಾಗ ಶಾಕ್ ಆದಳು. ನೀನು ಈ ಕೋಣೆಗೆ ಹೇಗೆ ಬಂದೆ ಎಂದು ಭಯದಿಂದ ಕೂಗಿದಳು. ವಿನಯ್ ಕೂಡಿದ್ದ ನಶೆಯಲ್ಲಿ ಬಂದು ಬಿಟ್ಟೆ, ನೀನು ನನ್ನ ಪತ್ನಿಯ ನೈಟಿಯನ್ನು ಧರಿಸಿದ್ದೆ ಎಂದು ಸಮಜಾಯಿಷಿಕೊಟ್ಟ. ಆಗಲೇ ವಿನಯ್ ತಾಯಿ ಲಕ್ಷ್ಮಿ ಊರಿನಿಂದ ಆಗಮಿಸಿದ್ದರು. ವಿನಯ್ನ ತನ್ನ ಮದುವೆ ವಿಷಯವನ್ನು ತಾಯಿಗೆ ಹೇಳಿರಲಿಲ್ಲ. ಲಕ್ಷ್ಮಿ ಶಾಂತಿಯನ್ನೇ ತನ್ನ ಸೊಸೆ ಎಂದು ತಪ್ಪಾಗಿ ತಿಳಿದುಕೊಂಡರು. ವಿನಯ್ ಶಾಂತಿಗೆ ಸತ್ಯವನ್ನು ಹೇಳದಂತೆ ತಡೆದ. ಒಂದೆರಡು ದಿನ ಈ ರೀತಿ ಮಾಡಿ ತಾಯಿ ಹೋದ ಮೇಲೆ ನೀವು ಹೋಗಿ ಎಂದು ಒಪ್ಪಿಸಿದ ನಂತರ ಶಾಂತಿ ಮತ್ತು ವಿನಯ್ ಸುಮನಾಳ ಕೋಣೆಗೆ ಬಂದಾಗ ಶೇಖರ್ ಆಕೆ ಜೊತೆಗೆ ಮಲಗಿರುವುದನ್ನು ಕಂಡು ಶಾಕ್ ಆದರು. ಶೇಖರ್ ಎಂದು ವಿನಯ್ಗೆ ಹೊಡೆಯಲು ಮುಂದಾದ ವಿನಯ್, ನನ್ನ ತಾಯಿ 2 ದಿನ ಇಲ್ಲೇ ಇರುತ್ತಾಳೆ, ದಯವಿಟ್ಟು ಈ ನಾಟಕವನ್ನು ಮುಂದುವರಿಸು ಎಂದು ಕೇಳಿಕೊಂಡ.
ಸುಮಾ ಮತ್ತು ಶಾಂತಿ ಕೂಡ ಶೇಖರ್ನನ್ನು ಒಪ್ಪಿಸಿದರು. ಲಕ್ಷ್ಮಿ ಶಾಂತಿಗೆ ಸೀರೆಯನ್ನು ಕೊಟ್ಟು ಇದನ್ನು ಧರಿಸಿಕೊಂಡು ಬಾ ಎಂದು ಕಳುಹಿಸಲು ಶಾಂತಿ ಸೀರೆ ಧರಿಸಲು ಬ್ಲೌಸ್ನ ಹುಕ್ ಹಾಕಲು ಹೋದಾಗ ಶೇಖರ್ ಬದಲಿಗೆ ವಿನಯ್ ಒಳಗೆ ಬಂದ. ಶೇಖರ್ ಮತ್ತು ಸುಮನಾ ಲಕ್ಷ್ಮಿಯ ಮುಂದೆ ನಿಂತುಕೊಂಡಿದ್ದರು. ಒಳಗೆ ಬಂದ ವಿನಯ್ ಶಾಂತಿಗೆ ಕಾಲೇಜು ದಿನಗಳಿಂದ ನನ್ನ ಮೇಲೆ ಕಣ್ಣಿತ್ತು. ಆದರೆ ನೀನು ಶೇಖರ್ನನ್ನು ಮದುವೆಯಾದೆ. ಈ ಪಾರ್ಟಿಯನ್ನು ಈ ಕಾರಣಕ್ಕಾಗಿಯೇ ಏರ್ಪಡಿಸಿದ್ದೆ. ದಯವಿಟ್ಟು ನನ್ನ ಈ ಆಸೆಯನ್ನು ಈಡೇರಿಸು ಎಂದು ಬಲವಂತ ಮಾಡಲು ಶುರು ಮಾಡಿದ. ಶಾಂತಿ ಕೋಪಗೊಂಡು ನೀನು ಎಂತಹ ಕೀಳು ಮನುಷ್ಯ ಎಂದು ಬೈದಳು. ವಿನಯ್ ನಿನ್ನ ಗಂಡನೇ ಈ ರಾತ್ರಿ ಪತ್ನಿಯರನ್ನು ಬದಲಾಯಿಸುವ ಯೋಜನೆ ಮಾಡಿದ್ದ ಎಂದು ಹೇಳಿಬಿಟ್ಟ. ಆಗ ಶೇಖರ್ ಕೋಪದಿಂದ ಒಳಗೆ ನುಗ್ಗಿ ನೀನು ಇಂತಹ ಕೆಲಸಕ್ಕಾಗಿಯೇ ನನ್ನನ್ನು ಕರೆದಿದ್ದೀಯಾ ಎಂದು ಶಾಂತಿಗೆ ಕೇಳಿದ. ಶೇಖರ್ ವಿನಯ್ನನ್ನು ನಿಜವನ್ನು ಹೇಳು, ಇಲ್ಲವೇ ಕೊಲೆ ಮಾಡಿಬಿಡುತ್ತೇನೆ ಎಂದು ಬೆದರಿಸಿದ. ಲಕ್ಷ್ಮಿ ಕೂಡ ಬಂದು ಇಲ್ಲಿ ಏನು ನಡೆಯುತ್ತಿದೆ, ಯಾರು ನಿನ್ನ ಹೆಂಡತಿ ಎಂದು ಕೇಳಿದಳು. ವಿನಯ್ ತನ್ನ ತಪ್ಪನ್ನು ಎಲ್ಲರ ಮುಂದೆ ಒಪ್ಪಿಕೊಂಡ. ಲಕ್ಷ್ಮಿ ಕೋಪದಿಂದ ವಿನಯನ ಕಪಾಳಕ್ಕೆ ಬಾರಿಸಿ ನನ್ನ ಮಗನಾಗಿ ಇಂತಹ ತಪ್ಪು ಮಾಡಿದ್ದೆ ಎಂದು ಗದರಿದಳು. ಶಾಂತಿ ಮತ್ತು ಶೇಖರ್ ನಾವೀಗಲೇ ಇಲ್ಲಿಂದ ಹೊರಡುತ್ತೇವೆ ಎಂದು ಹೇಳಿ ಹೊರಟರು. ಸುಮಾ ಕೂಡ ನಾನು ಇಂತಹ ಗಂಡನ ಜೊತೆ ಇರಲಾರೆ ಎಂದು ಅವರ ಜೊತೆ ಹೊರಟು ಬಿಟ್ಟಳು. ವಿನಯ್ ಕಣ್ಣೀರಿನೊಂದಿಗೆ ಒಂಟಿಯಾಗಿ ನಿಂತು ಬಿಟ್ಟ. ಧನ್ಯವಾದಗಳು ವೀಕ್ಷಕರೇ. ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೀಲೇಬೇಡಿ. ಇನ್ನಷ್ಟು ಇಂತಹ ಇಂಟ್ರೆಸ್ಟಿಂಗ್ ಕಥೆಗಳೊಂದಿಗೆ ಬರುತ್ತೇನೆ. ಅಲ್ಲಿಯವರೆಗೂ ಕಾಯ್ತಾ ಇರಿ.